ನವಗ್ರಹ ಬೀಜಮಂತ್ರಗಳು 9 ಗ್ರಹಗಳ ಘೋರ ಪರಿಣಾಮಗಳನ್ನು ಶಾಂತಗೊಳಿಸುವುದು ಮತ್ತು ಅವರ ಆಶೀರ್ವಾದ ಪಡೆಯಲು ಎಲ್ಲ ಅಡೆತಡೆಗಳನ್ನು ತೊಡೆದು ಹಾಕಲು ಈ ಮಂತ್ರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಬೇಕಾಗುತ್ತದೆ. ಉಚ್ಚಾರಣೆಯಲ್ಲಿ ಸ್ವಲ್ಪ ದೋಷದ ಸಂದರ್ಭದಲ್ಲಿ ಅರ್ಥವು ವಿನಾಶಕಾರಿಯಾಗಿ ಪರಿಣಾಮವಾಗುತ್ತದೆ ಎಂದು ಪ್ರಾಚೀನ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ಸೂರ್ಯಗ್ರಹ. ಗ್ರಹಗಳ ರಾಜ ಸೂರ್ಯನ ಆಶೀರ್ವಾದದಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಗೌರವ, ಅಧಿಕಾರ, ಚೈತನ್ಯ, ನಾಯಕತ್ವ ಮತ್ತು ಯಶಸ್ಸನ್ನು ಪಡೆಯುವುದಲ್ಲದೆ ಸೂರ್ಯನ ಮಾರಣಾಂತಿಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ಗ್ರಹಶಾಂತಿಗೊಳಿಸಲು ಹಲವಾರು ಪರಿಹಾರಗಳಲ್ಲಿ ಬೀಜ ಮಂತ್ರವನ್ನು ಭಾನುವಾರದಂದು ಸೂರ್ಯೋದಯದ ಸಮಯದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ 7,000 ಬಾರಿ 40 ದಿನಗಳ ಕಾಲ ಪಠಿಸುವುದು ಒಂದು ಪರಿಹಾರವಾಗಿದೆ. ಚಂದ್ರಗ್ರಹ. ಚಂದ್ರಗ್ರಹವು ಸೌಂದರ್ಯ ಮತ್ತು ಹೃದಯವನ್ನು ಪ್ರತಿನಿಧಿಸುತ್ತದೆ. ಒಬ್ಬರ ಜಾತಕದಲ್ಲಿ ಚಂದ್ರನ ಅಸಾಧಾರಣ ಸ್ಥಾನ ಮತ್ತು ಪ್ರಭಾವದಿಂದ ಮಾನಸಿಕ ಮತ್ತು ಉಸಿರಾಟ ಸಂಬಂಧಿತ ಆರೋಗ್ಯ ಅಸ್ವಸ್ಥತೆಗಳನ್ನು ಅನುಭವಿಸಬೇಕಾಗುತ್ತದೆ. ಪರಿಹಾರಕ್ಕಾಗಿ ಸೋಮವಾರದಂದು ಉಪವಾಸವಿದ್ದು ಚಂದ್ರ ಬೀಜ ಮಂತ್ರವನ್ನು ಚಂದ್ರೋದಯದ ಸಂದರ್ಭದಲ್ಲಿ 11,000 ಬಾರಿ 40 ದಿನಗಳ ಕಾಲ ಜಪಿಸಬೇಕಾಗುತ್ತದೆ. ಮಂಗಳಗ್ರಹ. ಮಂಗಳ ಗ್ರಹವು ಧೈರ್ಯ, ಶಕ್ತಿ ಮತ್ತು ದೃಢತೆಯ ಸಂಕೇತ. ಜ್ಯೋತಿಷ್ಯ ಜಗತ್ತಿನಲ್ಲಿ ಮಂಗಳವನ್ನು ಕ್ರೂರ ಮತ್ತು ಪಶ್ಚಾತ್ತಾಪವಿಲ್ಲದ ಗ್ರಹವೆಂದು ಹೇಳಲಾಗುತ್ತದೆ. ಅದರ ದುಷ್ಪರಿಣಾಮಗಳ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯು ರಕ್ತ ಸಂಬಂಧಿತ ಆರೋಗ್ಯ ಅಸ್ವಸ್ಥತೆಗಳಿಂದ ಬಳಲುತ್ತಾನೆ. ಮಂಗಳ ಗ್ರಹವನ್ನು ಶಾಂತಗೊಳಿಸಲು ಮಂಗಳವಾರದಂದು ಉಪವಾಸ ಮಾಡಿ ಮಂಗಳ ಗ್ರಹದ ಬೀಜ ಮಂತ್ರವನ್ನು 10,000 ಬಾರಿ 40 ದಿನಗಳ ಕಾಲ ಪಠಿಸುವುದು. ಬುಧಗ್ರಹ. ಬುಧಗ್ರಹವು ಬುದ್ಧಿವಂತಿಕೆ, ವಾಕ್ಚಾತುರ್ಯ ಮತ್ತು ಸಂವಹನವನ್ನು ಪ್ರತಿನಿಧಿಸುತ್ತದೆ. ಬುಧನು ಜಾತಕದಲ್ಲಿ ದುರ್ಬಲ ಸ್ಥಾನದಲ್ಲಿದ್ದರೆ ಚರ್ಮದ ಅಸ್ವಸ್ಥತೆಗಳು, ಏಕಾಗ್ರತೆಯ ಕೊರತೆ, ಗಣಿತ ಮತ್ತು ಬರವಣಿಗೆಯಲ್ಲಿ ದೌರ್ಬಲ್ಯದ ಸಮಸ್ಯೆ ಉಂಟಾಗುತ್ತದೆ. ಬುಧನ ದುಷ್ಪರಿಣಾಮಗಳನ್ನು ತೊಡೆದು ಹಾಕಲು ಬುಧವಾರದಿಂದ 9,000 ಬಾರಿ 40 ದಿನಗಳ ಕಾಲ ಬುಧ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತದೆ. ಗುರುಗ್ರಹ. ಗುರುಗ್ರಹವನ್ನು ದೇವಗುರು ಎಂದು ಕರೆಯಲಾಗುತ್ತದೆ. ಧರ್ಮ, ಜ್ಞಾನ, ಏಳಿಗೆ ಮತ್ತು ಸಂತತಿಯನ್ನು ಪ್ರತಿನಿಧಿಸುತ್ತದೆ. ಗುರುವಿನ ಸ್ಥಾನ ದುರ್ಬಲವಾಗಿದ್ದರೆ ಗರ್ಭಧಾರಣೆಯ ತೊಂದರೆಗಳು, ಹೊಟ್ಟೆಗೆ ಸಂಬಂಧಿಸಿದ ಅಸ್ವಸ್ಥತೆಗಳು ಮತ್ತು ಸ್ಥೂಲಕಾಯತೆಯಂತಹ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಅದರ ದುಷ್ಪರಿಣಾಮಗಳನ್ನು ಶಮನಗೊಳಿಸಲು ಗುರುವಿನ ಬೀಜ ಮಂತ್ರವನ್ನು ಗುರುವಾರದಿಂದ 19,000 ಬಾರಿ 40 ದಿನಗಳ ಕಾಲ ಪಠಿಸಬೇಕಾಗುತ್ತದೆ. ಶುಕ್ರಗ್ರಹ. ಶುಕ್ರಗ್ರಹವು ಪ್ರೀತಿ, ಸಂಬಂಧಗಳು, ಸೃಜನಶೀಲತೆ, ಭೌತಿಕ ಐಷಾರಾಮಿ ಮತ್ತು ಇಂದ್ರಿಯ ಆಲೋಚನೆಗಳನ್ನು ಪ್ರತಿನಿಧಿಸುತ್ತದೆ. ಶುಕ್ರನ ಸ್ಥಾನ ಬಲವಾಗಿರದಿದ್ದರೆ ಆರ್ಥಿಕ, ಭೌತಿಕ ಮತ್ತು ಇಂದ್ರಿಯ ಐಷಾರಾಮಿಗಳಲ್ಲಿ ಇಳಿಕೆ ಅನುಭವಿಸಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯು ಮಧುಮೇಹದಿಂದ ಬಳಲಬಹುದಾಗಿದೆ. ದುಷ್ಪರಿಣಾಮಗಳನ್ನು ಶಮನಗೊಳಿಸಲು ಶುಕ್ರ ಬೀಜ ಮಂತ್ರವನ್ನು ಶುಕ್ರವಾರ ದಿನದಿಂದ ಆರಂಭಿಸಿ 16,000 ಬಾರಿ 40 ದಿನಗಳ ಕಾಲ ಪಠಿಸಬೇಕಾಗುತ್ತದೆ. ಶನಿಗ್ರಹ. ಶನಿಗ್ರಹವು ಶಿಸ್ತು, ಕರ್ಮ ಮತ್ತು ಜೀವನ ಪಾಠಗಳನ್ನು ಪ್ರತಿನಿಧಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ಕರ್ಮ ಮತ್ತು ಕಾರ್ಯಗಳಿಗೆ ಅನುಗುಣವಾಗಿ ಫಲವನ್ನು ನೀಡುವ ಗ್ರಹವಾಗಿದ್ದು, ಶನಿಯು ದುರ್ಬಲನಾಗಿದ್ದರೆ ಉದ್ಯೋಗ, ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಗ್ರಹ ಶಾಂತಿಗಾಗಿ ಶನಿ ಬೀಜ ಮಂತ್ರವನ್ನು ಶನಿವಾರದಿಂದ
23,000 ಬಾರಿ ಬಹಳ ನಿಷ್ಠೆಯಿಂದ 40 ದಿನಗಳ ಕಾಲ ಪಠಿಸಬೇಕಾಗುತ್ತದೆ. ರಾಹುಗ್ರಹ. ರಾಹುಗ್ರಹವು ಧ್ಯೇಯ, ಕಾಮ ಮತ್ತು ರೂಪಾಂತರವನ್ನು ಪ್ರತಿನಿಧಿಸುತ್ತದೆ. ರಾಹುಗ್ರಹವನ್ನು ಕ್ರೂರ ಗ್ರಹ ಎಂದು ಹೇಳಲಾಗುತ್ತದೆ. ಒಬ್ಬರ ಜಾತಕದಲ್ಲಿ ರಾಹು ದೋಷದ ಕಾರಣ ಮಾನಸಿಕ ಒತ್ತಡ, ಆರ್ಥಿಕ ನಷ್ಟ, ಕೌಟುಂಬಿಕ ಬಾಧೆ ಮತ್ತು ಇನ್ನೂ ಹೆಚ್ಚಿನ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಗ್ರಹ ಶಾಂತಿಗಾಗಿ ರಾಹು ಬೀಜಮಂತ್ರವನ್ನು 18,000 ಬಾರಿ 40 ದಿನಗಳ ಕಾಲ ಪಠಿಸಬೇಕಾಗುತ್ತದೆ. ಕೇತುಗ್ರಹ. ಕೇತುಗ್ರಹವು ಆಧ್ಯಾತ್ಮಿಕತೆ, ಬೇರ್ಪಡುವಿಕೆ, ವಿಮೋಚನೆ, ತಾರ್ಕಿಕತೆ, ಕಲ್ಪನೆ ಮತ್ತು ಮಾನಸಿಕ ಗುಣಗಳ ಒಂದು ಅಂಶವಾಗಿದೆ. ಜಾತಕದಲ್ಲಿ ಕೇತುವು ಸೂಕ್ತವಾಗಿ ನೆಲೆಗೊಂಡಿಲ್ಲದಿದ್ದರೆ ನೋವಿನ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. ಇದರ ಪ್ರತಿಕೂಲತೆಯಿಂದ ಒಬ್ಬ ವ್ಯಕ್ತಿಯು ತುರಿಕೆ ಮತ್ತು ಕುಷ್ಠರೋಗದಂತಹ ಕಾಯಿಲೆಗಳಿಂದ ಬಳಲುತ್ತಾನೆ. ಗ್ರಹ ಶಾಂತಿಗಾಗಿ ಕೇತು ಬೀಜ ಮಂತ್ರವನ್ನು 17,000 ಬಾರಿ 40 ದಿನಗಳ ಕಾಲ ಪಠಿಸಬೇಕಾಗುತ್ತದೆ.